ತಾತ ಕುಡಿ ಸ್ಟಾಪ್ ಅಂದ್ರೆ ಏನು ಗೊತ್ತಾ? ನಮ್ಮ ಅಮ್ಮಗ ಎಲ್ಲಾರ ತೆಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳಿ ಮೂಗಿ ಮೇಲೆ ಚಿಕ್ಕಿ ಇಕ್ಕಿದ್ದ. ಗುರ್ತಿರ್ಲಿ ಅಂತೇಳಿ ನಾನು ಬೆಂಗಳೂರಿಗೆ ಹೋಗಿ ಬಿಟ್ಬಿಟ್ಟಿದ್ದೆ ಗೋಪಿಕೇಟ್ಗೆ. ಇಲ್ಲಿ ಈ ಗೌಡ್ಗಳು ಅವಂತ್ರ ನಾನು ತಡೆಯೋಕ್ಕಾಗಲಿಲ್ಲ ಸ್ವಾಮಿ. ಇಲ್ಲಿ ಈ ಗೌಡ್ಗಳು ಏನು ಮಾಡ್ತಾರೆ ಅಂತೀರಿ? ಅಯ್ಯೋ ಯಪ್ಪ, ಇವ್ರು ಬೆಳಗಾನ ಹೇಳಿರುತ್ತೀರಲ್ಲ, ದಪ್ಪ ದಪ್ಪಂಗೆ ಅಂದ್ಬಿಡ್ತೀನಿ. ಕರಂತ ಕೊಳ್ಕು ಒತ್ತಿ ಹೇಳ್ಬೇಕಾ, ಮನೆಗೆ ತಿರ್ಗ್ಬೇಕಾ, ಬಟ್ಟೆ ಎಲ್ಲ ಎತ್ತಬೇಕಾ, ಉಪ್ಪಿಗೆ ಹಾಕ್ಬೇಕಾ, ನಮ್ಮ ತಾತನಂಗೆ ನಾನು ಹಾಕಿಸ್ಬೇಕಾ? ಇದ್ದೇ ಟೇಮು. ನಮ್ಮ ಗಡ್ಗಡ್ಬ ಮೇಲೆ ಏರ್ಕೊಂಡು ಕೆರೆ ತಕ್ಕ ಹೋಗ್ಬೇಕಾ? ಆ ಬಟ್ಟೆ ಎಲ್ಲ ಒಗೆದು ನಾಮದವ್ರಿಗೆ ನಾಮ ಹಾಕ್ಬೇಕು, ಚಿಕ್ಕಿಯವರಿಗೆ ಚಿಕ್ಕಿ ಹಾಕ್ಬೇಕು, ಈ ಬತ್ತಿಯವ್ರಿಗೆ ಈ ಬತ್ತಿ ಹಾಕ್ಬೇಕು, ಬುಡ್ಬುಡಿಕೆಯವ್ರಿಗೆ ಬುಡ್ಬುಡಿಕೆ ಹಾಕ್ಬೇಕು. ಇವೆಲ್ಲ ಹಾಕಿರುವೆ ಅರ್ದಿನ ಇವೇ ಕೊಡೋಕ್ಕಿಲ್ಲ ನನಗೆ. ನನಗೆ ಬಿಡ್ತಾರೆ ಹೊರೆಯ ಕಟ್ಟಕ್ಕೆ. ಏನು ಅಂತೀಯ? ಇದೇ ನಮ್ಮ ಕದ್ರಗಡ ಗಂಗಣ್ಣ ಸಿಗೆ ಮೇಲೆ ಜೋಲಲ್ಲಿ ಕಟ್ಟಿದ್ದ. ಏನು ಹೊರೆ ಜೋಳ ಕಡ್ಡಿ ಆರಿಸ್ಬಿಟ್ಟು ಸಿಗ ಅಲ್ಲಿಸ್ಬಿಟ್ಟು ಕಟ್ಟಿ ಇಲಾಕಿದ್ದ. ನಾನು ನಮ್ಮ ಸಿನ್ನುವೆ ಕರ್ಕೊಂಡು ಹೊರೆ ಒತ್ಕೊಂಬರೋಣ ಅಂತ ಹೋಯ್ತೀನಿ. ನಮ್ಮ ಸಿದ್ದರಾಜಣ್ಣ ನನಗೊಂದು ಗಡ್ಡಿ ಸಾಧ್ಯ ಕಳಿಸಿದ್ದ. ಈ ದೊಣ್ಣೆಲಿ ಹಿಂಗಂದ್ರೆ ನನ್ನ ತಲೆ ಮ್ಯಾಗ ಬಂದಿದ್ದು 3 ಭಾಗ ಆಯಿತು. 3 ಭಾಗ ಅಂದರೆ ಎದಕ್ಕೆ ಬೆಳಿ ಸ್ವಾಮಿ? ನನ್ನ ಹಿಂದ್ಗಡೆ ಒಂದಿಬ್ಬರಿದ್ರು. ಗೆದ್ದು ಇಲಿಗೆ 1 ಭಾಗ, ಗೆದ್ದಿಗೆ 1 ಭಾಗ, ಈ ಬೂಪನ್ಗೆ 1 ಭಾಗ. ಅದರಲ್ಲಿ 3 ಭಾಗ ಮಾಡ್ಕೊಂಬಂದು ನಮ್ಮ ಡೋಬಿ ಕೆಟ್ಟಿ ತಕ್ಕ ಬಂದು ಸೀಗಡಿ ಅರಿಬೇಕೆ. ನಮ್ಮ ಚಿನ್ನ ಇದ್ದೋಳು ದಬ 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 ಚಚ್ಚಿದ್ದು. ಹುಲ್ಲ ನಮ್ಮ ಗಂಗಣ್ಣನ ಕರ್ಪರ್ಗೂ ನೀವು ಹೋಯ್ತು ಅಂದ್ರೆ ಇನ್ನೇನು ಹೇಳ್ತಿ? ಎದ್ಗಾಳಿ ದೂರ ಬೆಳೋಣ ಉತ್ರಿ ಸೇರ್ಕೊತ್ತು ಮುಂದಂಡೆ. ಅಂದ್ರ ಮುಂದಂಡೆ ಬಂಗನಹಳ್ಳಿ, ಅದ್ರ ಮುಂದಂಡೆ ಎಲ್ಲೂರು ಹೋಗ್ಬಿದ್ಬಿಡ್ತು. ಅದೆಲ್ಲ ಗೋರ್ಗುಡ್ಡೆ ಮಾಡಿ ಅವ ಬಿಟ್ಬಿಟ್ಟು ನೋಡ್ಬಿಟ್ಟು ಒಂದು ಗುಡ ಒಂದು ಆಮ್ಲಿ ಬಾರ್ಲ ಬಡ್ಡಿ ಅಂತ ಹೇಳಿದ್ದೆ. ಈ ಬಟ್ಟೆ ಬೇರೆ ಒಟ ಈ ಬಟ್ಟೆ ಸೇರ್ಬಿಡ್ಬೇಕು. ಎಂತ ಬಟ್ಟೆ ಹಾಕಿರೋ ನಾನು ಇನ್ನೂ ನೋಡಿಲ್ಲ. ಜಾಡ ತಮಟದಲ್ಲಿ ಹಾಕಿರೋಕೆ ಬರಲ್ಲಪ್ಪ. ಹಬ್ಬದಲ್ಲಿ ಇರ್ತವೆ ಇವು. ಚಮಟ ಲಾಡು ಪಾಡು ಎಲ್ಲ ಹಾಕ್ಯವ್ರೆ. ನಮ್ಮ ಲಿಂಗಪ್ಪರ ಮನೆವು ಮೊಮ್ಮಕ್ಕಳು ಬಂದವರಲ್ಪ ಬೆಂಗಳೂರಿಂದನ. ಈಗೆಲ್ಲ ಹಬ್ಬಕ್ಕೆ ಬಂದ್ರೆ ಲಾಡು ಪಾಡು ಮಾಡ್ಬಿಟ್ಟಾರೆ. ಲಾಡೇ ತುಂಬಿರಂಗವ್ರೆ ಬಟ್ಟೆ ಒಳಗೆ. ಅವೆಲ್ಲ ನಿಂಗಪ್ಪನಿಗೆ ಒಗೆದು ಒತ್ತಡಿ ಕೊಡಬೇಕು. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಶಿವ ಭಕ್ತರಿಗೆ ನರಕವಿಲ್ಲ.
ಏನ್ ಮಾಡ್ತಿ, ನನ್ನ ಹಣೆ ಬೇರೆ ಬೇರೆ ಚೆನ್ನಾಗಿಲ್ಲ. ನಮ್ಮ ದಡ್ಡಿ ಮುಂದೆ ಒಂದು ಹಾದಿ, ನಮ್ಮ ಗಬ್ಬದ ಪುರಿದೇ ಒಂದು ಹಾದಿ, ನಮ್ಮ ಸಿಂಧುಂದೇ ಒಂದು ಹಾದಿ. ಏನು ಮಾಡ್ತೀರಾ? ಬಿಟ್ಬಿಟ್ಟು ಹೊಡೆದ್ಬಿಟ್ಟು ಒಂದು ಬುಡ ಅಂತ ಅಂಬ್ಲಿ ತಗ ಮಾರ್ಲಾಕ್ಬಿಟ್ಟು ಹಿಂದೆ ಸಭೆ. ಅವಳು ಏಟು ಹೊತ್ತಿಗೆ ಬಂದು ಅಂತೀಯ, ಬಂದು 4 ಗಂಟೆಗೆ. ಏನು ಅವಳು ಮಿನಿಸ್ಟ್ರ್ ಮಗಳು 4 ಗಂಟೆಗೆ ಬಂದು ನನಗೆ ವಾಸ ಹತ್ಬಿಡ್ತು ಸ್ವಾಮಿ, ಇಷ್ಟೊತ್ತಂದಳಲ್ಲ ಇವಳೆ ಗಾಸು ಆಗ್ಬಾರ ಅಂತ ಹೇಳಿ ಅಲ್ಲಿ ತೂಬಿನ ಕುಣಿತ ಬರ್ತಾ ಇದ್ರೆ ಇವಳ್ದು ಅಂಬಲಿ ಕಾಡು ಈರುಳ್ಳಿ, ಕಾಡು ಮೆಣಸಿನ್ಕಾಯಿ, ಕಾಡು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಬಗ್ಗಿಸ್ಕೊಂಡ್ಬಿಟ್ಟಿದ್ರು. ಘಮ 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 ಅನ್ನೋದು. ಹೊಡಿತಲ್ಲ. ನಾನು ವಾಸಕ್ಕೆ ಏನು ಮಾಡಿದೆ, ಉಬ್ಬೆ ಮಡ್ಕಿಗೆ ಇವಳಿಗೆ ಹೆಂಗ್ ಬಡಿಬೇಕು ಅಂತ ಹೇಳ್ಬಿಟ್ಟು ಒಂದು ಹೆಂಗ್ ಬಡಿಬೇಕು ಅಂತ ಹಿಂಗೆ ಅಡ್ಡಡಿಲಿ ಬಡ್ದೆ ಸ್ವಾಮಿ. ಹೋಗಿ ಉಬ್ಬೆ ಮಡ್ಕೆ ಬಿದ್ಬಿಟ್ಟು, ಉಬ್ಬೆ ಮಡ್ಕೆ ಕಂಠ 1000 ಆಗಿಬಿಟ್ಟು 1000 ಹೋಯ್ತಲ್ಲಪ್ಪ ಕಂಠ. ಇವಾಗ ನಮ್ಮ ತಾತನಿಂದ ನಮ್ಮ ಮುತ್ತಾತಿಂದಲೂ ಬಟ್ಟೆ ಹಿಂಡಿದ್ರು ಆ ಮಾಡ್ಕೇಳಿ ನೀಲಿ ಹಾಕಕ್ಕೆ. ಹಾಗಳಪ್ಪ ಯೋಚನೆ ಮಾಡ್ಕೊಂಡು ಕುಂತ್ಕೊಂಡೆ. ಆವಾಗ 4 ಗಂಟೆಯಲ್ಲಿ ಬಂದು ಅಂಬ್ಲಿ ಕಾಯಿಸ್ಕೊಂಡು, ನಾನು ಇನ್ನೇ ಹೊಡೆದ್ರೆ ಅಂಬ್ಲಿನೂ ಚೆಲ್ಬಿಡ್ತಾಳೆ ಅಂದ್ಬಿಟ್ಟು ಏನು ಮಾಡಿದೆ, ಉಬ್ಬೆ ಮಡಿಕೆನೇ ಎಳ್ಕೊಂಡೆ. ಗಂಗಳ ಕೊಡೋಕೆ ಬಂದು ಅತ್ತಗೆ ಎಸ್ ಬಿಡು ಅಂತ ಹೇಳ್ಬಿಟ್ಟು ಉಬ್ಬೆ ಮಡಿಕೆ ತಗೊಂಡೆ. ಅವಳು ಬುಟ್ಟೇ ಹೋದ್ರು, ನಾನು ಕೊಟ್ಟೇ ಹೋದೆ. ಸರ 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 ಎಳ್ದಲ್ಲಪ್ಪ. ಹೊಟ್ಟೆ ಅಷ್ಟು ಬಿಟ್ಟಿತ್ತು. ನಮ್ಮ ಸಿದ್ದರಾಜು ಒಂದು ಸಿಗರೇಟ್ ಕೊಟ್ಟಿದ್ರು, ಹಚ್ಕೊಂಡು ಚುಟ್ಟನ ಕುಂತ್ಕೊಂಡೆ. ಎಳಬಿಸ್ಲು 5 ಗಂಟೆ ಸೇಮ. ಎಳಬಿಸ್ಲಲ್ಲಪ್ಪ, ದರ್ 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 ಅಂತು. ಅದೇ ನೆನ್ನೆ ಹುಟ್ಟಿದ್ದಲ್ಲಪ್ಪ ಇದು ಕಿಟ್ಕೆ ಮಳೆ ದರ್ 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 ಅಂತಲ್ಲ. ನಾನು ಹಿಂದ್ಗಡೆ ಬಿಜ್ಜೆ ಹಿಡ್ಕೊಂಬಿಟ್ಟೆ. ಹಿಡ್ಕೊಂಡು 3 ಹೆಜ್ಜೆ ಹಿಂಗೆ ಅಂದೆ ಕಣ ಹೀರೆಕೆರೆ ಬರ್ತಿ. ಕಿತ್ಕೊತ್ತು ಉತ್ರಿಕೆರೆಯಿಂದ ಕಿತ್ಕೊಂಡಿದ್ದು ಯಲೂರು ಕೆರೆ ಅಂತ ಹೊಂಟೋಯ್ತು. ಇವೆಲ್ಲ 4-5 ಕೆರೆ ಜೊತೆ ಆದವಲ್ಲ. ಚಿಕ್ಕೆರೆ ಹಂಗು ಏರಿ ಮೇಲೆ ಸುಳ್ತು, ಹಂಗೆ ಹತ್ತಿ ತುಂಡಿ ಆಡಿದ್ರು. ಅವ್ರು ಜಾಬ್ನದು ಹಂಗೆ ಕಣ್ಣಿಗೆ ಹತ್ತಿ ತುಂಡಿ ಆಡಿದ್ರು. ಹೋಗಿ ಮಂಗಳದಾನಿಗೆ ಬೀಳ್ತು. ಈಗ ಮಂಗಾಯಿ ಕೂತಿದ್ದೀನಿ, ನಮ್ಮ ಸಿನ್ನೂರು ಕೂಗ್ತೀನಿ. ಎಲ್ಲ ಕಣ್ಣು ಮುಚ್ಕೊಡ್ರಪ್ಪ, ಆಸ್ನಾಗ ಇಷ್ಟ ಬಂದ್ಬಿಟ್ಟತ್ತು.
ಒಂದಿಲ್ಲ ಮನೆಯೊಳಗೀಗ ಒಂದಿಲ್ಲ ಮನೆಯೊಳಗೀಗ ತಂದಿಲ್ಲ ನನಗೆ ಸಂತಾನ ತಂದಿಲ್ಲ ನನಗೆ ಸಂತಾನ ಇದು ಬೇಗ ಬೇಗ ಬರುವರ ಬಾಗಿಲ್ಲ ನನಗೆ ಏ ಮುದುವೆ ಏನಂತ ಹಾಕಿದ್ರು ಇವಳೇ ನಿನ್ನ ಹೆಸರೇನು? ಲಕ್ಷ್ಮಿ ಅಲ್ಲ ಕಡೆ ನಾನು ಮನೆ ಸುತ್ತನೆಲ್ಲ ಹುಡ್ಕೊಂಬಲ್ಲ ಎಲ್ಗೋಗಿದೆ ನೀನು? ನಾನ್ ಮಲ್ಲೇನಲ್ಲಿ ಕೊನೆ ಮುಂದೆ ನೋಡ್ದ ಒಲೆ ಮುಂದೆ ತಡ್ಕಿನ ಹಂಗೂ ನಾನು ಮೇಷ್ಟ್ರದ್ದು ಕೇಳ್ದೆ ಎಲ್ಲ ನೋಡ್ದ ಅಂತ ಹೇಳಿ. ಅವರು ಮೇಷ್ಟ್ರು ಬಿಡ್ದೆ ಹತ್ರ ಸೇರ್ಕೊಂಡ್ಬಿಟ್ಟಿದ್ರು. ಸಂಧಿ ಬಂದಿ ತಡ್ಕಿನಲ್ಲ ಹುಡುಕಿದ್ನಲ್ಲ ಸಂಧಿ ಬಂದಿ ತಡ್ಕಿನಲ್ಲ ಮನೆ ಸುತ್ತ ಅದೇನ್ ಹೇಳ್ರಿ? ಅಲ್ಲ ನೀನ್ ದಿವಸ ಹುಡ್ಕೋದೇ ಆಯ್ತಲ್ಲ ನಾನು ಎಲ್ಗೋಗಿದ್ದೆ ಅಂತ ನಮ್ಮ ಅಪ್ಪನ ಮನೆಗೆ ಹೋಗಿದ್ದೆ. ಓಹೋ ಈ ಪಾದಕ್ಕೆ ನಮಸ್ಕಾರ ಕಡೆ ನಾನು ಬಿಟ್ಬಿಟ್ಟು ಎಲ್ಲಾರು ಎಗರ್ಬಿಟ್ಟಿ ಆಮೇಲೆ ಸದ್ಯ ಸಹಾಯ ಕಡೆ ಸರಿ. ಅಲ್ಲ ಕಣ ಮದುವೆ ಮಲ್ಲಿ ಏನು ಹುಣ್ಸೆಕಾಯಿ ಉಕ್ಕಿದ್ರೆ ಹುಣ್ಸೆಕಾಯಿ ಮೊದಲು ಮೆಣಸಿನಕಾಯಿ ಮೊದಲು ಹೇಳ್ಬೋದು ಅಲ್ಲ ಕಡೆ ಸ್ವಾಮಿ ದೇವಸ್ಥಾನ ಅಂತ ವಾರಕ್ಕೊಂದೊಂದು ದರ್ಶನ ಮಾಡ್ತಾರೆ. ಇಲ್ಲೇ ಉಣ್ಕೊಂಡ್ರೆ ಆಯ್ತು ನಮ್ ಕತೆ. ಉಪ್ಪು ಮೆಣಸಿನ್ಕಾಯಿ ತಂದಲ್ಲ ಬಡ್ಡಿ ನಮ್ಮವ್ಗ ಏನು ಅವಳಿಗೊಂದು ತಂದು ಕೊಟ್ರೆ ಆಯ್ತು. ಇವಳು ಹೆಂಗ್ ತಂದೆ ಅಂತಿ ಸಭೆ ನಾನು ಕೆರಗೋಡ್ ಹಾಕಿ ಬಿರ್ಗೋಡ್ಗೆ ಹೋಗಿದ್ದು. ಬಿರ್ಗೋಡ್ಗೆ ಹೋಗಿದ್ದು ಯಾವಾಗ ಬಟ್ಟೆ ಚೋಳ್ ತಂದು ಬಟ್ಟೆ ಇಡಬೇಕಾಯ್ತು. ಅಲ್ಲಿಂದನ ನಾನೇನು ಮಾಡಿದೆ, ದುರ್ಗದ ಕಾಸಿಗೆ ಬಂದ್ಬಿಟ್ಟು ನಮ್ಮವರೆಲ್ಲ ಹೊಂಟ್ಕೊಂಡ್ಬಿಟ್ರು ಮನೆ ಕಡೆಗೆ. ನೀನೇನೋ ಮಾಡ್ಕೊಂಬಾರ ನಾವು ಹೋಯ್ತೀವಿ ಅಂತ ಹೇಳಿ ಅಲ್ಲೊಂದು ಇದ್ರಪುರ ಮಾಡ್ತೀವಿ ದುರ್ಗದ ಆಚೆ ಕಡೆ. ಆ ಇದ್ರಪುರ ಮಾಡಿಬಿಟ್ಟು ಉಂಡ್ಬಿಟ್ಟು ಸೊಳೆ ಮಕ್ಕಳು ಹೊಟ್ಕೊಂಡ್ಬಿಟ್ಟು ನಾನು ಬಿಟ್ಬಿಟ್ಟು ನಾನು ಆ ಕತ್ತೆ ಎಲ್ಲ ಹಳೆ ಊರಮ್ಮ ದೇವಸ್ಥಾನ ಕಡೆ ಕೊಡ್ದು ನಾನೇನು ಮಾಡಿದೆ, ಅಲ್ಲಿ ಒಂದು ಇದದೆ ಟ್ಯಾಂಕಿ ಟ್ಯಾಂಕಿ ನೀರು ಕುಡಿದ್ಬಿಟ್ಟು ನಮ್ಮ ಗೌರೇಶ್ವರ ಒಂದು ಚುಟ್ಟ ಕೊಟ್ಟಿದ್ದು ಹಚ್ಕೊಂಡು ಕುಂತಿದ್ದೆ ಕಾರಣ. ಇವಳು ಒಂದು ಬೆಳ್ಳಿಗೆ ಒಂದು ಬಿಂದಿಗೆ ಬೆಳಿಕೊಬಿಟ್ಟು ತೆಳ್ಳಿಗೆ ಒಂದು ಸೀರೆ ಉಟ್ಕೊಂಡು, ಈ ಸೀರೆ ಎಲ್ಲ ಬಿಡು ಸೊಳ್ಳೆ ಹತ್ತಿಂದ ಹೋಗು ಅಚ್ಚ ಸೀರೆ ಉಟ್ಕೊಂಡು ಹೆಂಗ್ ಬಂತೀಯ ಗೌರೇಶ ಅಕ್ಕಣಕ್ಕ
ಸ್ವಾಮಿ ಇವಳೊಂದು ಬಿಂದಿಗೆ ಹಿರಿಕೊಂಬತ್ತಿದ್ದೆ ಅಲ್ಲಿ ಟಾವ್ ಚಿಕ್ಕ ಕಟ್ಟಿಬಿಟ್ಟಿತ್ತು ದಡಕ್ ಕುಂತಿದ್ದೋದು. ನಾನು ಹಿಂಗೆ ಹಿಡ್ದು ಎತ್ತಕ್ಕೆ ಹೋದೆ ಕಣ್ರಿ. ನಾನು ಬಿದ್ದೋಯ್ತಲ್ಲ ಯಾವ್ದೋ ಹುಡುಗಿ ಅಂತೇಳಿ ಎತ್ತಕ್ಕೆ ಹೋದ್ರೆ ಕೈ ತೊಳೆದಿಲ್ಲ ಸರಿಯಾಗಿ. ಕೈ ತೊಳೆದಿಲ್ಲ ಕಣೆ, ಕುತ್ಕೊಳ್ಳೆ ಆ ಕಡೆ, ನಾವ್ ಯಾರು ಅಂತ ತಿಳ್ಕೊಂಡಿದ್ಯಾ ಅಂದ್ರು. ನಾನು ಬೆಚ್ಚಿ ಬೆದರೋಗಿ ಮೂಲೆ ಕುತ್ಕೊಬಿಟ್ಟೆ. ಅಲ್ಲೇನೆ ಈ ಕಡೆಕ್ಕಿದ್ದ ಆ ಕಡೆ ಕೊಳ್ಕೊಂಡೆ ಇವ್ ಗಾಬ್ರಿಗೆ. ಆಮೇಲೆ ಅದೆಷ್ಟು ಬಿಂದ ಎತ್ತು ಮ್ಯಾಲ್ಕೆ ಹೋಗಿ ಒಂದು ಬಿಂದಿಗೆ ಬೆಳಿಕೊಂಡು ನೀರು ತಗೊಂಡು ಇವ್ರ ಊರು ಕರ್ಕೊಂಡ್ ಬಂದ್ಬಿಟ್ರು ಸ್ವಾಮಿ. ದೂರ ಹೇಳಕ್ಕೇನು ನಮ್ಮ ಅತ್ತೆ ಒಂದ್ ಕಡೆ ಆಯ್ಕೊಂಡು ಒಂದ್ ಕಡೆ ನಾಟಕ ಆಗಲ್ಲ ಹೇಳ್ಕೊಳಕ್ಕೆ. ನಾಟಕ ಆಗಲ್ಲ. ಏನ್ ಇವಳು ಸೆಲಗಟ್ಟಾಗ ಸೀಮೆ ಹೆಸರು ಬಂದಂಗೆ ಬರ್ತಾಳೆ. ಅಲ್ಲ ನಾನು ವಾಲೆ ಇಕ್ಕಿರಲ್ಲ ನಮ್ಮ ಅತ್ತೆ. ಒಂದ್ ಕಡೆಗೆ ಅವಸರು ಕೊಟ್ಟು ಬಂದ್ಬಿಟ್ಟಾಳೆ. ನಮ್ಮ ಅತ್ತೆ ಬಂದವಳು ತಮ್ಮ ಯಾವಲ್ಲ. ಅಯ್ಯೋ ನಾನು ಇಲ್ದಿದ್ದ ಉಸಿರಲ್ಲಿ ಹಾಲು ಹೋಗಲ್ಲ ಅಂದೆ. ಆಮೇಲೆ ಹಾಲು ಹೋಗಲದಲ್ಲಿ ಯಾರ ಮಗನು ನಿನ್ನ ಮಗಳ ಮಗಳು ಮೊಮ್ಮಗಳ ಮೊಮ್ಮಗ ಅಂದೆ. ಕೈಲಿ ಲೆಕ್ಕ ಹಾಕ್ಬಿಟ್ಲು ಗುರುವೇ ನಮ್ಮ ಅತ್ತೆ. ನಾನು ಸಾಧು ಬೆಳೆ ಹಾಕ್ಬೇಕು ಎದ್ದಾಳೆ ಅಂತಿದ್ದಿ. ಎರಡು ಕೈನು ಹಿಡ್ಕೊಂಡ್ಬಿಟ್ಲು. ಇವಳೊಂದು ಕೈ ನಮ್ಮ ಅತ್ತೆ ಒಂದು ಕೈ. ನನ್ನ ಗಡಿ ಹೋಯ್ತವೆ. ಏನ್ ಮಾಡ್ತಾರೆ ಇಬ್ರು ಸೇರ್ಕೊಡಲ್ಲಪ್ಪ ಅಂತೀನಿ. ಭಯ ಆಗ ಮಾತಲ್ವಾ. ಅವಾಗ ಇಬ್ರು ಹಿಡ್ಕೊಂಡಲ್ಲ ದುರ್ಗದ ಕಾಸದಲ್ಲಿ ಎಲ್ಲ ಹತ್ಬಿಟ್ರು ಮ್ಯಾಲ್ಕೆ ನಾನು ನೋಡಕ್ಕೆ. ಇವರು ನಮ್ಮ ಅತ್ತೆ ತಮ್ಮ ಬಾಳೆಗೌಡ ಅಂತ ಇದ್ದ ಕುಣಗಲಲ್ಲಿ ಸಬ್ ಇನ್ಸ್ಪೆಕ್ಟ್ರು ಫೋನ್ ಮಾಡ್ಬಿಟ್ರು. ನಮ್ಮ ಮತ್ತೆ ಬಾರಪ್ಪ ಇಲ್ಲಿ ನಮ್ಮ ಮಣಿನ್ ಕರ್ಕೊಂಡು ಹೋಯ್ತಾ ಇದ್ದೀವಿ, ಜನ ವಾರ್ ಮಾಡಕ್ಕಾಗಲ್ಲ ಅಂತೇಳಿ. ಅವರು ಪೊಲೀಸ್ ಜೀಪ್ ಬಂದ್ಬಿಟ್ಟು ಬಿಡೋ ಜಾಗ ಬರ್ರಿ ಅಂದಿದ್ದೇನೆ. ಹೋದೆ ಇವಳು ಅರಮನ್ಗೆ. ಏನು ಒಂದು ಗರಿ ಸೋಕ್ತು ಜೈ ಅಂತದೆ ಡ್ಯಾನ್ಸ್ ಸೆಟ್ಟು. ಒಂದೊಂದು ಸೊಳ್ಳೆ ಹಿಡಿದ್ಕತ್ರ ಸ್ವಾಮಿ. ಅದು ದುರ್ಗುತ್ತೋ ನೋಡಿಲ್ವಾ? ಅಲ್ಲೇನು ಮಾಡಿದ್ರೆ ಇವಳು ಸಾಕಿದ್ರೆ ಮನೆ ಒಳಗೆ ಒಂದೊಂದು ಸೊಳ್ಳೆ ಹಿಡಿದ್ಕತ್ರ ಹಿಡಿದ್ಬಿಟ್ಟ ಸ್ವಾಮಿ. ನನಗೇನೆ ಮತ್ತೆ ಇನ್ನೇನು ಅವಳಿಗಿಲ್ವಾ? ನಾನು ಮಾಡಬಾರ್ದು ಒಂದು ಪಟ್ರಲ್ಲಿ ಕೂತ್ಕೊಂಡ್ಬಿಟ್ಟೆ ಹೋಗಿ ಮೂಲೆಯಲ್ಲಿ. ನಾನು ಕೂತಿರೋ ಮೂಲೆಯಲ್ಲಿ ಅಟ್ಟ ಹಾಕಿದ್ರು. ನಮ್ಮತ್ತೆ ನಾನು ಎಳೆಯ ಬರೋವರೆಗೂ ಈ ಮೆಕ್ಕಿರಲ್ಲ ಅಂತ ಹಾಕಿದ್ಲಂತೆ. 12 ವರ್ಷಕ್ಕೆ ಹೋದೆ ಆ ಬೇಳೆ ಮೆತ್ತೆ ಹಾಕಿದ್ಕು ಅಲ್ಗೂ. ಅವಾಗ ತೆಗಿಯಕ್ಕೆ ಮ್ಯಾಲ ಕತ್ತದಲ್ಲಪ್ಪ. 12 ವರ್ಷದಿಂದ ಹತ್ತಿಲಿ ಬಂದು ಅಟ್ಟ ಕಳ್ಸ್ಕೊಂಡು ಮ್ಯಾಲ ಬಿಟ್ಬಿಟ್ಟು ನನ್ನ ಮೇಲೆ ಬೀಳ್ತು. ಆಮೇಲೆ ನಮ್ಮ ಅತ್ತೆ ಮೇಲೆ ಒಳಿಸ್ತೆ. ಸಮಯ ಕೆಳಗೆ ಬಳಸೋ ಮ್ಯಾಲ ಕತ್ತಿದ್ದೀನಿ ಅಂತ ಅಂದು ಅವಾಗ ಒಳಿಸಿ ಆ ಬೇಳೆ ತೆಗೆದ್ಲು. ಎಲ್ಲ ಬಂದ್ಬಿಟ್ಟಿತ್ತು ಹೂವು. ಅದನ್ನೇ ಚಟಾಕಿ ಮೇಲೆ ಪುಟ ಹಾಕಿದ್ಲು. ಜೇಟ್ ಹಾಕೊಂಡ್ಲು. ಲೆಕ್ಕ ಸಿಕ್ಕಿಲ್ಲ. ನಮ್ಮ ಹಬ್ಬಿಟ್ಟು ಹೇಳ್ಸ್ಕೊಳ್ಳೋಣ ಅಂತ ಹೇಳಿ ಸುಮ್ಮನಾದೆ. ನಮ್ಮ ಮಾವನ ಬೆಲ್ಲ ತೆಗೆದ್ಲು ಬಲನ. ಅದೇ ಕಡ್ರಿ ಬಲ್ಲ. ಅದು ಹಿಂಗೆ ಹಿಡ್ದಿಂಗೆ ಎತ್ತೀರಿ ಇಷ್ಟುದ್ದ ಬರೋದು. ಜಾಸ್ತಿ ಹಾಕ್ಬಿಟ್ಟಿದ್ದಾನೆ. 500 ತಿಂಗಳು ನಾಣ ಬಂದಂಗೆ. ಸ್ವಾಮಿ ಆ ಬೆಲ್ಲನೂ ಆ ಬೇಳೆನೂ ಹಾಕಿ ಅವ್ವ ಮಗಳಿಬ್ರು ಸೇರಿಕೊಂಡು ಒದ್ಬಿಟ್ಟು ಸುಟ್ಲು. ಹಾರ ನಾನು ಹೇಳ್ಸ್ಕೊಂಡೆ ನೆಚ್ಚೆ ಮಗಳಿಲ್ಲ. ಚರ್ಕಂದಾಗ ಒಂದು ಬಿಟ್ಟಲ್ವಾ. ಎಂಟಿ ಮೇಲೆ ಆಗ್ತದೆ. 6 ಸುಟ್ರ ಇವಳು ಹಾಕಿ ಇದ್ಕೆ ಹೊಡಿಕೊಂಡು 2 ಹೊಡೆದ್ಬಿಟ್ಲು. ಇವಳೇ ಸುಮಾರದಾಳ ಇವಳು. 2 ಹೊಡೆದ್ಲು. ನಮ್ಮ ಮಾವ ಗದ್ದೆ ಕಾನಕ್ಕೆ ಹೋಗಿದ್ದಲ್ಲಪ್ಪ, ಗದ್ದೆಗೆ ನೀರು ಕಟ್ಟಕ್ಕೇನು ತಮ್ಮ ಯಾವಲ್ಲ ಅಂದಿದ್ದೆ ಹೋಗಿದ್ದೆ. ಪತ್ಮಿಲ್ದಂಗೆ ಅವನೇ ಅಡ್ಡ ಹೊಡ್ಬಿಟ್ಟ. ಹೊಟ್ಟೋದಲ್ಲಪ್ಪ. ಇನ್ನು 2 ಸಿಕ್ಕೊಂಡವು. ಇವನು ಬಿಡೋಂಗೆ ಕಾಣಲ್ಲ ಅಂದೇನು ಮಾಡಿ ಇನ್ನು ಒಳ್ಕಲ್ ತೊಳೆದಿರಲ್ಲ. ಒಳ್ಕಲ್ ಕಡೆಗೆ ತೆವ್ಕೊಂಡೆ. ಇನ್ನು 3 ಒಬ್ಬಿಟ್ಟು ಜಾಸ್ತಿ ಇದ್ಬಿಡು. ಅದೇ ನುಣ್ಣಿಗೆ ತೊಳ್ಕೊಂಡು ಬಂದು ತಿರ್ಗಿ ಅಲ್ಲೇ ಕೂತ್ಕೊಂಡೆ. ಒಳ್ಳೆ ಗೌರವ ವಸ್ತಂಗೆ. ತಾಯಿ ನಿಮ್ಮ ಮಾವನ ಕೈ ನೀರು ಏನ್ಲು ಇವಳು ಬರ್ಲಿವಲ್ಲಪ್ಪ. ಆವಾಗ ಹಂಗ ಎದ್ದಾಡಿ ಇವಳು ಬಂದು ನೀರು ತಗೊಂಡು ಮನೆ ಬೆಕ್ಕೇನು ಮಾಡ್ದ 2 ಕಚ್ಕೊಂಡ್ಬಂದ್ಬಿಟ್ಟು. ನಮ್ಮ ಅತ್ತೆ ಗೆಳೆಯ, ಬೆಕ್ಕಿತ್ತ ಗೆಳೆಯ, ಅತ್ತೆ ಗೆಳೆಯ, ಇತ್ತ ಗೆಳೆಯ. ನಾನು ಅವ್ರು ಮಾಡ್ಕೊಂಡೆ. ಅದನ್ನೇ ಕಿತ್ತು ಹಾಕಿದ್ ಗೆಳೆಯಪ್ಪ ಏನಿಲ್ವಲ್ಲ ಅಂತೇಳಿ ಅದೇ ಕಿತ್ತು ಮಾಡಿದ್ಲು ನಮ್ಮ ಅತ್ತೆ. ತುಪ್ಪ ತೆಗೆದು ತುಪ್ಪ. ಏನಪ್ಪ ಇನ್ನು ಎಷ್ಟು ದಿನ ಮಡಗಿದ್ರು ನಮ್ಮ ಅತ್ತೆ ಒಂದು ಗಡಿಗೆ ತುಪ್ಪನ. ಯಾಕೆ ಬರ್ತದೆ? ಪಾನು ತುಪ್ಪ ಹಾಕಿದ್ರು. ತುಪ್ಪ ಅದಕ್ಕೆ ಹಾಕ್ಬಿಟ್ರೆ ಏನು ಅಳ್ಸಲ್ಲ.
ಚೆನ್ನಾಗಿರ್ತದೆ. ಇವಳನ್ನ ಅವಾಗೆಲ್ಲ ಕೊಟ್ಟರು ನೋಡಪ್ಪ ನನಗೆ ಮದುವೆ ಮಾಡಿ. ಅವಾಗ ಏನು ಕೊಟ್ಟರು ಅಂತೀಯ? ಒಂದು ಸೊಳ್ಳ, ಒಂದು ಗೊಟ್ಟುಗುರಿ, ಇದೊಂದು ಗೊಡ್ಡಸ. ಮುದಿರಿ ನಾಟಕ ಆಗಲ್ಲ ನಿಮಗೆ, ಏನ ನಾಟಕ ಆಗಲ್ಲ ನಿಮ್ಗೆ ಹೇಳ್ತಾ ಇನ್ನೇನು ಏನಂತ ಹೇಳಿ ನಾನು ಈಗ ನಾ ಬೇಟ್ರಿ ಕೇಳಿದ್ರೆ ಏನಂತ ಹೇಳಿ ನಾನು. ಮತ್ತೆ ಮನೆ ಕಡೆ ಯಾರು ನೋಡ್ಕೊಂತ ಹೇಳಿದ್ರು ಮತ್ತೆ ನಿಮಗೆ ನಾಟಕ ಆಗಲ್ಲ ಹೇಳ್ಕೊಳಕ್ಕೆ ಯಾರಿಗೆ ಯಾರು ಹೇಳಿದ್ರು? ಏನ ಶಿವನು ಕಾಪಾಡವನ? ದೇವ್ರು ಕೊಂಡ್ಬಿಟ್ಟವನೇ. ಪರವಾಗಿಲ್ಲ, ಮೇಲೆ ದಾಟಿಟಿ ಅವ್ರು ಯಾರೋ ಬೆಂಚ್ ಜಾಸ್ತಿ ಉದ್ದ ಹಾಕ್ಬಿಟ್ಟವ್ರೆ. ನೆಲ್ಲಿಗೆ ನಡಿ, ನೆಲ್ಲಿಗೆ ಈಗ ಒಂದು ಆಳ್ಬೇಕಲ್ರಿ. ಎಲ್ಲ ಆಳು ಉದ್ದ ಆಳ್ಗಾತ್ರ ಇಟ್ಕೊಂಡು ಆಳು ಬೇರೆ ಯಾಕೆ ರೇ? ಕೈ ಕಾಲು ಸಣ್ಣ, ಹೊಟ್ಟೆ ತುಬ್ಬಣ್ಣ, ಬಟ್ಟೆ ಒಜ್ಜಕ್ಕಾಗಲ್ಲ ಕಣ್ರಿ ನಿಮ್ ಕೈಲಿನ್ನ ಸೋತ್ ಬಿಟ್ಟಿದ್ದಿ. ಕೊಟ್ರಲ್ಲಪ್ಪ ಮೀಸೆ ಕೂಡ. ಆಳು ಹೆಂಗಿರ್ಬೇಕು ಗೊತ್ತಂದ್ರಿ? 18 ವರ್ಷದ ಮೇಲಿರ್ಬೇಕು, 20 ವರ್ಷದ ಒಳಗಡೆ ಇರ್ಬೇಕು. ಓಹೋ, ಒಂದು ಮಟ್ಟದ ಹುಡುಗ, ಒಂದು ಹದವಾಗಿರ್ಬೇಕು. ನಡಿಯ ಗೌರೇಶನ್ನ ಕರ್ಕೊಂಬರ್ತೀನಿ, ಅದೆಲ್ಲ ಕಿತ್ಕೊಂಡು. ಅವ್ರು ಬೇಡ ಬಿದ್ದಿರ್ತಾನೆ ಹೇಳಿ. ಒಂದು ಹಾಡು ಆಡ್ಬಿಟ್ಟು ನಡಿ. ಕೇಳೆ ಕೇಳ ಕೆಲವೇ ಕೇಳೆ ಕೇಳ ಬಸುವೆ.
ಹೆಸರೇ ಮರ್ತ್ಬಿಡ್ತೀನಿ ಕಣೆ ಹಾಳಾಗಿ ಹೂಕಂಡಿ ಹೆಸರೇ ಬರಲ್ಲ. ಈಗ ಹಾಳು ಕರ್ಕೊಂಬತ್ತೀನಿ, ಹೋಗಿ ಒಂದ್ 4 ಕೊಟ್ಟು ಇಡ್ಲಿ ಮಾಡ್ಬಿಡು. ಏ ನೀನೇನೋ ಬರೋದ್ ಲೇಟ್ ಆದ್ರೆ ನಮ್ಮ ಅಪ್ಪನ ಮನೆ ಕಡೆ ಪಾದ್ರ ಏನೋ ನೀನ್ ಪಾದ ಎಲ್ಲದೆ ಏ ನೋಡ್ತೀನಿ. ಬೇಡ ಅಪ್ಪನ ಮನೆ ಅಂತೀರ ನೀನ್ ಸೆಲಗೇಟಾಗ ನಿನ್ಗೇನ ಬಂದಿರೋದು ಹಾ. ಕರ್ಕೊಂಬತ್ತೀನಿ ನಡಿ ಹಾಳವ ಅರ್ಜೆಂಟ್ ಕರ್ಕೊಂಡ್ ಬರ್ಬೇಕು. ಕರ್ಕೊಂಬತ್ತೀನಿ. ಅವನ್ಗೂ ಊಟ ಕೊಡಲ್ಲ ನಿನ್ಗೂ ಕೊಡಲ್ಲ. ಒಳ್ಳೆ ಕೆಲಸ ಕೊಟ್ಲಲ್ಲ ಇವಳು. ಹ್ಮ್. ಏನಾರ ಮಾಡಿ ಕತ್ತಿ ನಡಿ.